ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಮುನ್ನಡೆಯ ಅಂತರ ಹೆಚ್ಚಾಗ್ತಾ ಇದೆ. 4028 ಮತಗಳಿಂದ ಪ್ರಜ್ವಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಮತ್ತೆ ಹಿನ್ನಡೆಯಾಗಿದೆ. ಹಾಸನದಲ್ಲಿ ಮತಗಳ ಅಂತರ ಹೆಚ್ಚು ಮಾಡಿಕೊಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. 4028 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಪ್ರಜ್ವಲ್ ರೇವಣ್ಣ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಸ್ಪರ್ಧೆ ಮಾಡಿದಂತಹ 3 ಕ್ಷೇತ್ರದಲ್ಲಿ ಒಂದರಲ್ಲಿ ಆಲ್ರೆಡಿ ಗೆಲುವು. ರೈಟ್, ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾಗೆ ಭಾರಿ ಮುನ್ನಡೆ. ಗಾಂಧಿನಗರ ಲೋಕಸಭಾ ಕ್ಷೇತ್ರ 3.5 ಲಕ್ಷ ಲೀಡು. ಇಂಟ್ರೆಸ್ಟಿಂಗ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರದು, ಇಲ್ಲಿ ಅಮಿತ್ ಶಾ ಅವರ ಗೆಲುವು ಬಹುತೇಕ ಖಚಿತ ಆಗಿತ್ತು. ಲೀಡ್ ಎಷ್ಟು ಅನ್ನೋದಷ್ಟೇ ಡೌಟ್ ಇದ್ದಿತ್ತು. ಸೊ 3.5 ಲಕ್ಷ ಲೀಡು ಈಗ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಅಮಿತ್ ಶಾ ಅವರ ಗೆಲುವು ನಿಕ್ಕಿ, ಗೆಲುವು ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈ 3.5 ಲಕ್ಷ ಲೀಡನ್ನೆಲ್ಲ ನಿಮಗೆ ಓವರ್ಟೇಕ್ ಮಾಡೋದು ಸಾಧ್ಯನೇ ಇಲ್ಲ, ಮತ್ತು ಗಾಂಧಿನಗರದಂತ ಕ್ಷೇತ್ರದಲ್ಲಿ ಸಾಧ್ಯನೇ ಇಲ್ಲ. ಸೊ ಅಮಿತ್ ಶಾ ಅವರ ಗೆಲುವು ಖಚಿತ ಅನ್ನೋದು ಗೊತ್ತಾಗ್ತಿದೆ. ಮತ್ತೊಂದು ಗೆಲುವು ಗಾಂಧಿನಗರದ ಮುಖಾಂತರ ಬಿಜೆಪಿಗೆ ಸಿಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3.5 ಲಕ್ಷ ಲೀಡು. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. 48,840 ಮತಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಭಾರಿ ಹಿನ್ನಡೆ ಕಂಡು ಬರ್ತಾ ಇದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಎಸ್, ಬೆಂಗಳೂರು ದಕ್ಷಿಣ ಕೂಡ ಮತ್ತೊಂದು ರೀತಿಯ ಫಲಿತಾಂಶಕ್ಕೆ ಸಾಕ್ಷಿಯಾಗೋದಕ್ಕೆ ಕಾಯ್ತಾ ಇದೆ. ತೇಜಸ್ವಿ ಸೂರ್ಯ ಅವರ ಗೆಲುವು ಹತ್ರವಾಗ್ತಿದೆ, ಸನಿಹವಾಗ್ತಾ ಇದೆ. ಸ್ಪರ್ಧಿಸಿದ 3 ಕ್ಷೇತ್ರದಲ್ಲೂ ಜೆಡಿಎಸ್ ಮುನ್ನಡೆಯನ್ನು ಸಾಧಿಸಿದೆ. ಕೋಲಾರದಲ್ಲಿ ಗೆದ್ದಾಯಿತು, ಮಂಡ್ಯ ಆಲ್ಮೋಸ್ಟ್ ಗೆಲುವು. ಆ ಕಡೆ ಹಾಸನ ಒಂದು ಡೌಟ್ ಇದೆ, ಯಾಕಂತಂದ್ರೆ ಅಲ್ಲಿ ಬಹಳ ಟೈಟ್ ಫೈಟ್ ಇರೋದ್ರಿಂದ ಏನಾಗುತ್ತೆ ಗೊತ್ತಿಲ್ಲ. ಬಟ್ 3ರಲ್ಲಿ 2 ಫಿಕ್ಸ್ ಆಗಿದೆ. ಜಾತ್ಯತೀತ ಜನತಾದಳ. ಜಾತ್ಯತೀತ ಜನತಾದಳ ಸ್ಪರ್ಧೆ ಮಾಡಿದಂಥ 3 ಕ್ಷೇತ್ರ ಕರ್ನಾಟಕದಲ್ಲಿ, ಆ 3ರಲ್ಲಿ 2 ಗೆಲುವು ಖಚಿತ ಆಗಿದೆ. 1ರ ಬಗ್ಗೆ ಒಂದಿಷ್ಟು ಅನುಮಾನ ಇದೆ, ಯಾಕಂತಂದ್ರೆ ಅದು ಏನಾಗುತ್ತೆ ಅಂತ ಈಗಲೇ ಅದನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 2 ಗೆದ್ದ, ಒಂದು ಮಲ್ಲೇಶ್ ಬಾಬು ಗೆದ್ದಾಯಿತು. ಅವರು ಮೊದಲ ಗೆಲುವನ್ನು ಕರ್ನಾಟಕದಲ್ಲಿ ಪಡೆದವರು ಮಲ್ಲೇಶ್ ಬಾಬು. 2ನೆಯ ಗೆಲುವು ಕುಮಾರಸ್ವಾಮಿ ಅವರ ಮುಖಾಂತರ ಬರುತ್ತೆ ಅಂತ ಅನಿಸುತ್ತೆ, ಯಾಕಂತಂದ್ರೆ ಅವರ ಲೀಡು 1,25,000 ಇದೆ. ಮತ್ತೊಂದು ಕಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚೇಂಜಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಕೊಡ್ತಾ ಇರುವಂಥ ಫಲಿತಾಂಶ ಏನಿದೆ, ಬಹಳ ಅನಿರೀಕ್ಷಿತ ಅಚ್ಚರಿಯ ಫಲಿತಾಂಶಗಳನ್ನು ಕಾಣ್ತಾ ಇರೋದ್ರಿಂದ ಅಲ್ಲಿ ಟ್ರೆಂಡಲ್ಲಿ ಬಹಳ ಚೇಂಜಸ್ಗಳಾಗ್ತಾ ಇದೆ. ಬಿಜೆಪಿ ಅಂತೂ 272ರ ಹತ್ರ ಇಲ್ಲ. ಈಗ ಬಿಜೆಪಿ ಒಂದೇ. NDA 305 ತೋರಿಸ್ತಾ ಇದೆ. ಬಿಜೆಪಿಯ ಗಳಿಕೆ ಕಡಿಮೆ ಇದೆ, 250 260ರ ಆಸುಪಾಸಲ್ಲಿದೆ ಈ ನಂಬರಲ್ಲಿ. ಸೊ ಇದು ಬಿಜೆಪಿಯ ಪಾಲಿಗೆ ಸಮಸ್ಯೆಯನ್ನು ತರಬಹುದಾದಂತ ನಂಬರ್ ಅಂತ ಅನ್ಸುತ್ತೆ. ದಾವಣಗೆರೆ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ 24,910 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಹಿನ್ನಡೆಯಾಗ್ತಾ ಇದೆ. ಆರಂಭದಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಕಂಡಿದ್ದು ಬಿಟ್ರೆ ಬಿಜೆಪಿಯ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು, ಅದಾದ ನಂತರ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಂಟಿನ್ಯೂಸ್ ಆಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಾ ಇದೆ. 24,000ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ನ ಡೀಟೇಲ್ ಈಗ 10,500 ಮತಗಳ ಅಂತರದಲ್ಲಿ ಮನ್ಸೂರ್ ಅಲಿ ಖಾನ್ ಮುನ್ನಡೆಯಲಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 10,500 ಮತಗಳ ಅಂತರದಲ್ಲಿ ಮನ್ಸೂರ್ ಅಲಿ ಖಾನ್ ಮುನ್ನಡೆಯಲಿದ್ದಾರೆ. PC ಮೋಹನ್ ಅವರಿಗೆ ಹಿನ್ನಡೆಯಾಗಿದೆ. ಒಂದು ಹಂತದಲ್ಲಿ PC ಮೋಹನ್ ಮುಂಚೂಣಿಯಲ್ಲಿದ್ರು, ಈಗ ಮನ್ಸೂರ್ ಅಲಿ ಖಾನ್ ದೊಡ್ಡ ಮಟ್ಟದ ಜಂಪ್ ಸಿಗ್ತಾ ಇದೆ. ಅಂದ್ರೆ 1,000 2,000 ಈ ಆಸುಪಾಸಲ್ಲಿತ್ತು ಅವರಿಬ್ಬರ ಮಧ್ಯೆ ಜಟಾಪಟಿ. ಈಗ 10,000 ಲೀಡು.